ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ಬಾರಿ ಸೋಲಬಹುದು? 1 ಬಾರಿ, 2 ಬಾರಿ ಅಥವಾ 10 ಬಾರಿ. ಆದರೆ ಅಬ್ರಹಾಂ ಲಿಂಕನ್ ಅವರ ಕತೆ ಕೇಳಿದರೆ ನಿಮ್ಮ ಸೋಲುಗಳು ತೃಣಕ್ಕೆ ಸಮಾನ ಎನಿಸುತ್ತವೆ. ಅವರು 7ನೇ ವಯಸ್ಸಿನಲ್ಲಿ ಮನೆಯಿಂದ ಹೊರಹಾಕಲ್ಪಟ್ಟರು, 9ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು, ವ್ಯಾಪಾರದಲ್ಲಿ ಕೈ ಹಾಕಿದರು, ಅಲ್ಲೂ ಸೋತರು, ಶಾಸನ ಸಭೆಗೆ ಸ್ಪರ್ಧಿಸಿದರು, ಅಲ್ಲಿಯೂ ಸೋತರು, ಪ್ರೀತಿಸಿದ ಹುಡುಗಿ ಸಾವನ್ನಪ್ಪಿದಳು, ಹತಾಶೆಯಿಂದ ಅವರು ಮಾನಸಿಕವಾಗಿ ಕುಸಿದು ಬಿದ್ದಿದ್ದರು. ನಮಗೆ ಒಂದೇ ಒಂದು ಸೋಲಾದರೆ ಸಾಕು, ನನ್ನ ಹಣೆ ಬರಹ ಇಷ್ಟೇ ಎಂದು ಸುಮ್ಮನಾಗುತ್ತೇವೆ. ಆದರೆ ಲಿಂಕನ್ ಹಾಗೆ ಮಾಡಲಿಲ್ಲ. ಅವರು ಸತತವಾಗಿ ಸೋಲನ್ನೇ ಉಡುಗೊರೆಯಾಗಿ ಪಡೆದರು. 1843ರಲ್ಲಿ ಕಾಂಗ್ರೆಸ್ಗೆ ಸೋಲು, 1848ರಲ್ಲಿ ಮತ್ತೆ ಸೋಲು, 1854ರಲ್ಲಿ ಸೆನೆಟ್ಗೆ ಸೋಲು, 1856ರಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೂ ಸೋಲು. ಆದರೆ ಲಿಂಕನ್ ಅವರ ನಿಘಂಟಿನಲ್ಲಿ ಸೋಲು ಎಂದರೆ ಅದು ಅಂತ್ಯವಲ್ಲ, ಅದು ಗೆಲುವಿನ ಹಾದಿಯಲ್ಲಿರುವ ಒಂದು ಸಣ್ಣ ವಿಶ್ರಾಂತಿ ಅಷ್ಟೇ. ಅಂತಿಮವಾಗಿ 1860ರಲ್ಲಿ ಆ ಸುದಿನ ಬಂದೇ ಬಿಟ್ಟಿತು. ಸತತ ಸೋಲುಗಳ ಬೆನ್ನೇರಿ ಬಂದ ಲಿಂಕನ್ ಅಮೆರಿಕದ 16ನೇ ಅಧ್ಯಕ್ಷರಾಗಿ ಇತಿಹಾಸ ನಿರ್ಮಿಸಿದರು. ಯಾರನ್ನ ಹಳ್ಳಿಯ ಮುಗ್ಧ ವ್ಯಕ್ತಿ ಎಂದು ಜಗತ್ತು ಹೀಯಾಳಿಸಿತ್ತೋ ಅವರೇ ಅಂದು ಜಗತ್ತಿನ ಶ್ರೇಷ್ಠ ನಾಯಕರಾದರು. ಲಿಂಕನ್ ಕೇವಲ ಅಧ್ಯಕ್ಷರಾಗಿರಲಿಲ್ಲ, ಅಮೆರಿಕದಲ್ಲಿದ್ದ ಗುಲಾಮಗಿರಿ ಎಂಬ ಕರಾಳ ಪದ್ಧತಿಯನ್ನೇ ಕಿತ್ತೆಸೆದರು. ಅವರು ಸೋತ ಪ್ರತಿ ಬಾರಿಯೂ ಅವರ ವ್ಯಕ್ತಿತ್ವ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಯಿತು. ನಿಮ್ಮ ದಾರಿ ಕಠಿಣವಾಗಿದೆಯೇ? ಪ್ರತಿ ಹೆಜ್ಜೆಯಲ್ಲೂ ಸೋಲು ಎದುರಾಗುತ್ತಿದೆಯೇ? ಹಾಗಿದ್ದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದೇ ಅರ್ಥ. ನೆನಪಿಡಿ, ಮನುಷ್ಯ ತನ್ನ ಯಶಸ್ಸಿನಿಂದ ಕಲಿಯುವುದಕ್ಕಿಂತ ಸೋಲಿನಿಂದ ಹೆಚ್ಚು ಕಲಿಯುತ್ತಾನೆ. ಲಿಂಕನ್ ಹೇಳುತ್ತಿದ್ದರು, ನನ್ನ ಹಾದಿ ಜಾರುತ್ತಿತ್ತು, ಆದರೆ ಅದು ಬಿದ್ದಿರಲಿಲ್ಲ. ಬಿದ್ದಾಗ ಏಳುವುದೇ ಮನುಷ್ಯತ್ವ. ಸೋಲು ಎಂಬುದು ನಿಮ್ಮನ್ನು ಕೊಲ್ಲಲು ಬರಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯಲು ಬರುತ್ತದೆ. ನಿಮ್ಮ ಗೆಲುವಿನ ಹಾದಿ ಸೋಲುಗಳಿಂದ ತುಂಬಿರಲಿ, ಏಕೆಂದರೆ ಆ ಗೆಲುವು ಶಾಶ್ವತವಾಗಿರುತ್ತದೆ. ಪ್ರಯತ್ನ ಬಿಡಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.